ಮಸಣದ ಜಾಗ ಕಬಳಿಕೆಗೆ ಯತ್ನ, ಗ್ರಾಮಸ್ಥರ ಆರೋಪ. ವಸ್ತಾರೆ ಗ್ರಾಮದ ಬಾಚಿಗನಹಳ್ಳಿ ದಲಿತ ಕಾಲೋನಿಗೆ ಸಂಬಂಧಿಸಿದ ಸರ್ವೆ ನಂಬರ್ 45ರಲ್ಲಿ 38 ಗುಂಟೆ ಮಸಣದ ಜಾಗದಲ್ಲಿ ಖಾಸಗಿಯವರಿಗೆ ಅಗತ್ಯವಿದೆ ಎಂದು ರಸ್ತೆ ನಿರ್ಮಿಸಲು ಹೊರಟ ವಸ್ತಾರೆ ನಾಡ ಕಚೇರಿ ಅಧಿಕಾರಿಗಳನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ವಾಪಸ್ ಕಳುಹಿಸಿರುವ ಘಟನೆ ಆಲದಗುಡ್ಡೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮಸ್ಥರಾದ ಗೋಪಾಲಕೃಷ್ಣ ಅವರು ಮಾತನಾಡಿ, ಏಕಾಏಕಿ ವಸ್ತಾರೆ ನಾಡ ಕಚೇರಿ ಸಿಬ್ಬಂದಿಗಳು ಪೊಲೀಸರ ನೆರವಿನಿಂದ ದಲಿತರ ಮಸಣದ ತಂತಿ ಗೇಟ್ ತೆಗೆದು ಕಾನೂನು ಬಾಹಿರವಾಗಿ ರಸ್ತೆ ನಿರ್ಮಿಸಲು ಹೊರಟಿದ್ದು, ದಲಿತರ ಮಸಣದ ಜಾಗ ತೆರವಿಗೆ ಬಂದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಗ್ರಾಮದಲ್ಲಿ ಸುಮಾರು 40 ಮನೆಯಿಂದ 50 ಮನೆ ತನಕ ಇತ್ತು. ಇದು ಸುಮಾರು 150 ವರ್ಷಗಳಿಂದ ಮಸಣದಲ್ಲಿ ಏನು ನಾವು ಈಗಿನ ಸಂಪ್ರದಾಯಕ್ಕೆ ಮಸಣದಲ್ಲಿ ಅಂತ್ಯಸಂಸ್ಕಾರ ಮಾಡಿದ್ವಿ. ಸರ್ವೆ ನಂಬರ್ 49ರಲ್ಲಿ 35 ಗುಂಟೆ ಜಾಗವನ್ನು ನಮಗೆ ಮೀಸಲಾಗಿ ಬಾಣಿಗೆ ಸಹ ಬಂದಿದೆ. ಆ ಬಾಣಿಗೆ ಸಹ ಇದ್ದರೂ ಸಹ ಈ ಕೆಲವು ಹಿತಾಸಕ್ತಿಗಳು ಒಂದು ಅರ್ಧ ಎಕರೆಗೆ ಹೋಗಿ ಸಲಹೆ ಇಡೀ ಮಸಾಣದಲ್ಲಿ ಮಧ್ಯದಲ್ಲಿ ಅವರು ಏಕಾಏಕಿ ಮಸಾಣಕ್ಕೆ ನಾವು ಹಿಂದಿದ್ದು ತಂತಿ ಬೇಲಿಯನ್ನು ಮಾಡಿ ಬಂದೋಬಸ್ತ್ ಮಾಡಿ ವ್ಯವಸ್ಥಿತವಾಗಿ ನಾವು ಮಸಾಣವನ್ನು ಉಳಿಸ್ಕೊಂಡು ಬಂದಿದ್ದು. ಆ ಬೇಲಿಯನ್ನು ಏಕಾಏಕಿ ಬಂದು ದೌರ್ಜನ್ಯದಿಂದ ಕಿತ್ತಾಕಿ ತಹಸೀಲ್ದಾರು ಆರ್ಡರ್ ಕೊಡಿದರೆ ಮಸಾಣದಲ್ಲಿ ಜಾಗ ಮಾಡ್ಬೋದು, ರೋಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರು ದೌರ್ಜನ್ಯ ಮಾಡಿ ನಮಗೆ ಹಾರ್ಡ್ ಕಾಪಿ ಕೊಡಿ ಅಂದರೆ ಎಸ್ಐನು ಸಹ ನಮಗೆ ಹಾರ್ಡ್ ಕಾಪಿ ನಮಗೆ ತೋರ್ಸೋಕ್ಕಾಗಲ್ಲ, ಮತ್ತು ಅವರು ಸಹ ತೋರ್ಸೋಕ್ಕಾಗಲ್ಲ ಅಂತೇಳಿ ಒಂದು ಮೊಬೈಲಲ್ಲಿ ಏನು ತಹಸೀಲ್ದಾರು ಆರ್ಡರ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒತ್ತುವರಿ ಅಂತ ಹೇಳ್ಬಿಟ್ಟು ಮಾಡಿ ಜಮೀನನ್ನು ನಮ್ಮ ಉಳುವಂಥ ಮಸಾಣದ ಮಧ್ಯ ನಾವು ಮಸಾಣ ಏನು ಶವ ಸಂಸ್ಕಾರ ಮಾಡಿದ್ವಿ ಆ ಜಾಗದ ಮೇಲೆ ಏಕಾಏಕಿ ಬಂದು ಕೆಲವೊಂದು ಎದುರಿಸಿ ರೋಡನ್ನು ಮಾಡಿರ್ತಾರೆ. ತಕ್ಷಣ ಈ ಸಂಬಂಧಪಟ್ಟ ಏನು ಇಲಾಖೆಗಳಿದ್ದಾವೆ, ತಹಸೀಲ್ದಾರ್ ಏನು ಹಾಕ್ತಿದ್ದಾರೆ ಅದು ಸಂಬಂಧಪಟ್ಟ DC ಆಗಲಿ AC ಇವರು ಸಂಬಂಧಪಟ್ಟ ಅಧಿಕಾರಿಗಳು ಮೇಲೆ ಕ್ರಮ ಜರುಗಿಸಬೇಕು. ಅವರು ಇಲ್ಲಿ ಬಂದು ತಹಸೀಲ್ದಾರ್ ಯಾವ ರೀತಿ ಹಾಕಿಬಿಟ್ಟಿದ್ದಾರೆ ಅಂತ ಈ ನಮಗೆ ಏಕಾಏಕಿ ನಮಗೆ ತಿಳಿಸ್ತಾರೆ. ಮಸಣ ಮುಂದೆ ರೋಡನ್ನು ಮಾಡಿರ್ತಾರೆ. ದಯಮಾಡಿ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲ ಅವರು ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ. DC ಮುಂದೆ ದಯಮಾಡಿ ಈ ಸಂಬಂಧಪಟ್ಟ ಇಲಾಖೆ ಏನು ನಮ್ಮ MLAಗಳಿದ್ದಾರೆ, ನಮ್ಮ ಏನು MLC ಇದ್ದಾರೆ, ಮತ್ತೆ ಇತರೆ ಏನು ಗ್ರಾಮ ಪಂಚಾಯತ್ ಒಂದು ವಿಷಯ ತಿಳಿಸ್ತಾರೆ. ಏಕಾಏಕಿ ಬಂದು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಆದಂತ RI ಅವರು ಸಹ ಬಂದು ಏಕಾಏಕಿ ಬಂದು ಇದು ಸರ್ಕಾರಿ ಜಮೀನು ಮಾರ್ಯ, ನೀವು ಮಾತಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಧಮಕಿ ಹಾಕಿ ಮಸಾಣವನ್ನ ಇಡೀ ಧ್ವಂಸವನ್ನು ಮಾಡಿ ರೋಡನ್ನು ಮಾಡಿಕೊಟ್ಟಿದ್ದಾರೆ. ಸಂಬಂಧಪಟ್ಟಂತೆ ಎಲ್ಲರೂ ಸೂಕ್ತ ಕ್ರಮ ಜರುಗಿಸಬೇಕು, ನಮಗೆ ನ್ಯಾಯ ತೋರಿಸ್ಕೊಡ್ಬೇಕಂತ ಈ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಳ್ತೇನೆ. ಪ್ರತಿಭಟನೆಯಲ್ಲಿ ಪದ್ಮಯ್ಯ, ಗೋಪಾಲ್ ಮುಂತಾದವರು ಭಾಗವಹಿಸಿದ್ದರು.